ಶಾಸಕರ ಅನುದಾನವನ್ನು ಸಹ ಕಡಿತಗೊಂಡಿದೆ. ಈ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅನ್ನೋ ಹೇಳಿಕೆಯನ್ನು ನೀಡಿದ್ದಾರೆ. ಅದು ನಿಜಕ್ಕೂ ಸತ್ಯನೇ ಏನು ಅಂತ? ಖಂಡಿತ ಸತ್ಯ. ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡಿಲ್ಲ. ನಾವು ಬಿಡುಗಡೆ ಮಾಡಿರುವ ಹಣವನ್ನು ಹಿಂದಿನ ಸರ್ಕಾರ ಬಿಡುಗಡೆ ಮಾಡಿದ್ದನ್ನು ತಡೆ ಹಿಡಿದಿದ್ದಾರೆ. ಈಗಾಗಲೇ ನಾವು ನೋಡ್ಬೋದು, ಎಲೆ ತೋಟದಿಂದ ಮುಂದಕ್ಕೆ ಪಾಸ್ ಆಗುವಂಥ ರಿಟೆನ್ಷನ್ ವಾಲ್ ಕಟ್ಟಬೇಕು ಅಂತಿದ್ದನ್ನ ಕಾಂಟ್ರಾಕ್ಟ್ ರಾಜಕಾಲುವೆ ಅದನ್ನು ಅವರೇನು ಮಾಡಬೇಡಿ ಎನ್ನುವಂಥ ಇನ್ಸ್ಟ್ರಕ್ಷನ್ ಸರ್ಕಾರ ಕೊಟ್ಟಿತ್ತು, ನಿಲ್ಲಿಸಿದ್ದಾರೆ. ಹಾಗಾಗಿ ನಮ್ಮದು ಕೆಲಸ ಪೆಂಡಿಂಗ್ ಆಗಿದೆ. ಆ ಎಲ್ಲ ಕೆಲಸಗಳಿಗೂ ತಡೆ ಹಾಕಿದ್ದಾರೆ ಅಂದರೆ ಅದಕ್ಕೆ ಉದ್ದೇಶ ಒಂದೇನೆ, ಇವ್ರ ಹತ್ರ ಹಣ ಇಲ್ಲ, ನಾಳೆ ಕಾಂಟ್ರಾಕ್ಟರ್ ಕೊಡೋಕ್ಕಾಗಲ್ಲ ಅಂತ. ಆದರೆ ಸರ್ಕಾರದ ಆದೇಶವನ್ನು ಮೈಸೂರಿನ ಒಬ್ಬ ಕಮಿಷನರು, ಕಾರ್ಪೊರೇಷನ್ ಕಮಿಷನರು, ಇದನ್ನು ಬೇರೆ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಬಹುದು ಅಂತ ಸರ್ಕಾರದ ಆದೇಶವನ್ನು ಬದಲಿಸಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು. ಇದನ್ನು ನಾನು ಹೌಸಲ್ಲಿ ಎತ್ತಿದ್ದಕ್ಕೆ ಸ್ಪೀಕರ್ ಅವರು ಅದಕ್ಕೆ ಸೀರಿಯಸ್ ಆಗಿ ತಗೋಬೇಕು. ಒಂದು ಕ್ಷೇತ್ರದ ಅನುದಾನವನ್ನು ಇನ್ನೊಂದು ಕ್ಷೇತ್ರಕ್ಕೆ ಯಾಕೆ ಕೊಟ್ಟರು? 25 ಕೋಟಿನ ಚಾಮರಾಜಕ್ಕೆ ಕೊಟ್ಟಿದ್ದಾರೆ, 20 ಕೋಟಿನ ನರಸಿಂಹರಾಜಕ್ಕೆ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ಅನುದಾನವನ್ನು ಕೊಡಕ್ಕೆ ಇವ್ರು ಯಾರು? ಒಂದು. ಎರಡನೇದು, ಈ ಸರ್ಕಾರ ಕೊಟ್ಟಿದ್ದ ಅನುದಾನನೂ ಅಲ್ಲ, ಹಿಂದಿನ ಸರ್ಕಾರ ಕೊಟ್ಟಿದ್ದ ಅನುದಾನ. ಮೂರನೇದು, ಇವ್ರು ಚಾಮರಾಜಗೆ ಇನ್ನೂ 100 ಕೋಟಿ ಕೊಡಲಿ, ನನಗೇನು ಬೇಜಾರಿಲ್ಲ. ನರಸಿಂಹರಾಜಗೆ ಇನ್ನೂ 100 ಕೋಟಿ ಕೊಡಲಿ. ಆದರೆ ನಮಗೆ ಬಂದಿದ್ದ ಅನುದಾನವನ್ನು ಯಾಕೆ ಉಪಯೋಗಿಸ್ಕೊಂಡ್ರು? ಇದು ತಾರತಮ್ಯ ಅಲ್ವಾ? ಇದು ನಾನು ಪ್ರಶ್ನೆ ಮಾಡಿದ್ದೀನಿ. ನಾಡಿನ ದೊರೆ ಇದೇ ಪ್ರಶ್ನೆನ ಹೌಸಲ್ಲಿ ಹೇಳಿದೆ ನಾನು. ನಾಡಿನ ದೊರೆಗೆ ದೂರ ತರಿಸಿದ್ದೀನಿ, ನೀವು ಇನ್ನೂ ಬಗೆಹರಿಸಿಲ್ಲ. ನನಗೆ ಜಿಲ್ಲಾ ಮಂತ್ರಿ ಕೊಟ್ಟಿದ್ದೀನಿ, ನಿಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರಿಗೆ ಕೊಟ್ಟಿದ್ದೀನಿ. ನಮಗೆ ಬರಬೇಕಾದಂಥ 45 ಕೋಟಿ ರೂಪಾಯಿನ ನಮಗೆ ಮೀಸಲಿಡಿ, ನಾವು ಅದರಿಂದ ನಮ್ಮ ಕ್ಷೇತ್ರ ಸಮಸ್ಯೆ ಬಗೆಹರಿಸ್ಕೋತೀವಿ, ಇದನ್ನು ಮಾಡಿಕೊಡಿ ಅಂತ ಹೇಳಿದ್ದೀನಿ. ಬಹುತೇಕ ಜುಲೈಯಲ್ಲಿ ಆ 45 ಕೋಟಿ ವಾಪಸ್ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ. ಯಾಕೆಂದರೆ ಸ್ಪೀಕರು, ಮುಖ್ಯ ಕಾರ್ಯದರ್ಶಿಗಳೆಲ್ಲರೂ ಈ ನಿರ್ಣಯದ ವಿರುದ್ಧ ಇದ್ದಾರೆ ಅನ್ನೋದು ನಾನಾದರೂ ತಿಳ್ಕೊಂಡಿದ್ದೀನಿ. ಜುಲೈಯಲ್ಲಿ 45 ಕೋಟಿ ವಾಪಸ್ ಬರ್ಬೋದು ಸರ್. ನನಗೆ ತಾರತಮ್ಯ ಅಂತೂ ಇದೆ.